ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಆಲ್ಮೋಸ್ಟ್ ಆಲ್ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ಆ ವೇಟಿಂಗ್ ಪೀರಿಯಡ್ ಏನಿದೆ ಕೊನೆಗೂ ಎಂಡ್ ಆಗಿದೆ. ಅಂದರೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ. HSTR ಸಿ ಆ್ಯಂಡ್ ಆರ್ ರೂಲ್ ನಿನ್ನೆ ಬಂದಿರೋವಂಥದ್ದು, ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಸೊ ಇವಾಗ ಇದ್ದಂತಹ ಒಂದು ಕ್ವೆಶ್ಚನ್ಸ್ಗಳಿಗೆ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಅಧಿಕೃತವಾಗಿ ಸರ್ಕಾರ ಇವಾಗ ನಮ್ಮೆಲ್ಲ ಪ್ರಶ್ನೆಗಳಿಗೆ, ನಮ್ಮೆಲ್ಲ ಗೊಂದಲಗಳಿಗೆ ಉತ್ತರವನ್ನು ಕೊಡೋದ್ರ ಮುಖಾಂತರ ಆ ಒಂದು ಗೊಂದಲಕ್ಕೆ ತೆರೆ ಎಳೆದಿದೆ ಅಂತ ಹೇಳ್ಬೋದು. ಸೊ ಬಟ್ ಇನ್ನೊಂದು ಕ್ಲಾರಿಫಿಕೇಷನ್ ಏನಪ್ಪ ಅಂತಂದರೆ, ಕ್ಲಾರಿಫಿಕೇಷನ್ ಅಲ್ಲ, ಇನ್ನೂ ಕೂಡ ಒಂದು ಡೌಟ್ ಇದೆ. ಅಲ್ಲಿ ಒಂದು ವರ್ಡ್ನ ಮೆನ್ಷನ್ ಮಾಡಿದರು, ಲೈಕ್ BA BSc BEd ಮತ್ತು ಇನ್ನಿತರ ಪದವಿ ಅಂತ, ಇನ್ನಿತರ ಯಾವುದೇ ಪದವಿಗಳನ್ನು ಮಾಡಿದರೂ ಕೂಡ 13% ತೊಗೊಳ್ತಾರೆ ಅಂತ. ಸೊ ಅಲ್ಲಿ BCom ಅಂತ ಮೆನ್ಷನ್ ಮಾಡಿರಲಿಲ್ಲ. ಸೊ BComದವ್ರಿಗೆ ಅವಕಾಶ ಇದೆಯಾ, ಮತ್ತು ಬೇರೆ BBA ಮಾಡಿದವರಿಗೆ, ಆಮೇಲೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಅವಕಾಶ ಕೊಡ್ತಾರಾ ಅನ್ನೋ ಥರ. ಸೊ ಇದ್ರ ಬಗ್ಗೆ ಸಮಗ್ರ C&R ರೂಲ್ ಬರೋ ತನಕ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಅಥವಾ BCom ಸ್ಟೂಡೆಂಟ್ಸ್ಗೆ ಲಾಸ್ಟ್ ಇಯರ್ ಏನು ಅವಕಾಶ ಕೊಟ್ಟಿರಲಿಲ್ಲ, GPSTR ಬರೆಯೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಅಲ್ಲ. ಸೊ ಹಾಗಾಗಿ ಅವರು ಕೂಡ ಒಬ್ಜೆಕ್ಷನ್ನ ಹಾಕ್ಬೋದು. ಸೊ 7 days ಟೈಮ್ ಇರುತ್ತೆ, ಒಬ್ಜೆಕ್ಷನ್ ಹಾಕ್ಬೋದು. ಇವಾಗ ಇವತ್ತಿನ ಒಂದು ವಿಡಿಯೋದಲ್ಲಿ HSTRಗೆ ಸಂಬಂಧಪಟ್ಟ ಹಾಗೆ ಒಂದು ಸಿಲೆಬಸ್ ಆಗಿರ್ಬೋದು, ಹಾಗೆ ಪರೀಕ್ಷಾ ವಿಧಾನ ಆಗಿರ್ಬೋದು, ಆಯ್ಕೆ ವಿಧಾನ ಆಗಿರ್ಬೋದು, ಬೆಸ್ಟ್ ಬುಕ್ಸ್ ಯಾವ್ಯಾವುದೆಲ್ಲ ಬೆಸ್ಟ್ ಬುಕ್ಸ್ ಇದ್ದಾವೆ, ಯಾವ್ಯಾವುದನ್ನು ಓದ್ಕೊಳ್ಬೇಕು, ಸೊ ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮಗೆ ಮುಂದೆ ಬರ್ತಕ್ಕಂತಹ HSTRಗೆ ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ HSTR ಅಂತ ಬಂದಾಗ ಇದರಲ್ಲಿ ಕೇವಲ 2 ಪತ್ರಿಕೆಗಳು ಮಾತ್ರ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬರವಣಿಗೆ ಅಥವಾ ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ ಇರೋದಿಲ್ಲ. ಅಂದರೆ ನಮಗೆ GPSTR ಏನಿತ್ತು, ನಾವು 3 ಪೇಪರ್ನ ಬರೀಬೇಕಿತ್ತು. 1 ಪೇಪರ್ ಬಂದು ಜನರಲ್ ಪೇಪರ್, ಆ್ಯಂಡ್ ಸೆಕೆಂಡ್ ಪೇಪರ್ ಬಂದುಬಿಟ್ಟು ನಮ್ಮದು ಸ್ಪೆಸಿಫಿಕ್ ಪೇಪರ್ ಆಗಿತ್ತು. ಆ ಒಂದು ಸ್ಪೆಸಿಫಿಕ್ ಪೇಪರಲ್ಲಿ 50 ಮಾರ್ಕ್ಸಿಗೆ MCQ ಕ್ವೆಶನ್ಸ್ ಇತ್ತು, ಆ್ಯಂಡ್ ಇನ್ನು 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಇತ್ತು. ಬಟ್ ಇದು ಈ ಥರ ಇರೋದಿಲ್ಲ. HSTR ಈಸಿ, ಅಂದರೆ ಟಿಕಿಂಗ್ ಇರುತ್ತೆ. 200 ಮಾರ್ಕ್ಸಿಗೆ ಏನು ಪೇಪರ್ 1 100 ಮಾರ್ಕ್ಸಿಗೆ, ಪೇಪರ್ 2 100 ಮಾರ್ಕ್ಸಿಗೆ, 2 ಪತ್ರಿಕೆಗಳು ಸೇರಿ 200 ಮಾರ್ಕ್ಸಿಗೆ ಏನು ನಾವು ಎಕ್ಸಾಮ್ನ ಬರೀತಾ ಇದ್ವಿ, ಈ ಒಂದು 200 ಮಾರ್ಕ್ಸಿಗೆ ನಾವು MCQಸ್ನ ಬರೀಬೇಕಾಗತ್ತೆ. ದೇರ್ ಈಸ್ ನೋ ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್. ಓಕೆ. ಆ್ಯಂಡ್ ಈ ಒಂದು ಪೇಪರ್ 1 ಅಂತ ಬಂದಾಗ ಇದು ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗೂ ಕೂಡ ಒಂದೇ ಪೇಪರ್ ಆಗಿರುತ್ತೆ. ನೀವು ಮ್ಯಾಥ್ಸ್ ಟೀಚರ್ಸ್ ಆಗಿರಲಿ, ಆ್ಯಂಡ್ ಸೈನ್ಸ್ ಆಗಿರಲಿ, ಅಥವಾ ಸೋಷಿಯಲ್ ಸ್ಟಡೀಸ್ ಆಗಿರಲಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಯಾವುದೇ ಒಂದು ಸಬ್ಜೆಕ್ಟ್ನ ಟೀಚ್ ಮಾಡ್ತಾಯಿರಿ, ಆ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗೂ ಕೂಡ ಇದು ಕಾಮನ್ ಪೇಪರ್ ಆಗಿರುತ್ತೆ. ಓಕೆ. ಸೊ ಈ ಕಾಮನ್ ಪೇಪರ್ ಬಂದುಬಿಟ್ಟು 100 ಮಾರ್ಕ್ಸಿಗಿರೋದ್ರಿಂದ ಈ 100 ಮಾರ್ಕ್ಸಲ್ಲಿ ಏನೇನೆಲ್ಲ ಸಬ್ಜೆಕ್ಟ್ಗಳನ್ನು ಕವರ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಸಾಮಾನ್ಯ ಜ್ಞಾನ ಅಂತ ಇರುತ್ತೆ. ಸೊ ಸಾಮಾನ್ಯ ಜ್ಞಾನ ಬಂದುಬಿಟ್ಟು 25 ಅಂಕಗಳಿಗೆ ಇರುತ್ತೆ. ಈ ಸಾಮಾನ್ಯ ಜ್ಞಾನದಲ್ಲಿ ಏನಿರುತ್ತೆ, ಸೈನ್ಸು, ಸೈನ್ಸ್ ಇರುತ್ತೆ, ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಜನರಲ್ ನಾಲೆಡ್ಜ್ ಇರುತ್ತೆ, ಮತ್ತು ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಬಿಸ್ನೆಸ್ ಸ್ಟಡೀಸು, ಸಾಮಾನ್ಯ ಜ್ಞಾನ ಎಲ್ಲವೂ ಕೂಡ ಈ ಒಂದು ಸಾಮಾನ್ಯ ಜ್ಞಾನದಲ್ಲಿ ಇರುತ್ತೆ. 25 ಮಾರ್ಕ್ಸ್ ಕವರ್ ಮಾಡ್ತಾರೆ. ಓಕೆ. ಆ್ಯಂಡ್ ದೆನ್ ಶೈಕ್ಷಣಿಕ ಮನೋವಿಜ್ಞಾನ, ಆಬ್ವಿಯಸ್ಲಿ ಇದು ಇಲ್ದಿರ ಏನು ಆ ಒಂದು ಎಕ್ಸಾಮೇ ಕಂಪ್ಲೀಟ್ ಆಗಲ್ಲ, ಬಿಕಾಸ್ ನಾವು ಟೀಚರ್ಸ್ ಅವ್ರು. ಸೊ ಶೈಕ್ಷಣಿಕ ಮನೋವಿಜ್ಞಾನ, ಸೈಕಾಲಜಿ ಇಂಪಾರ್ಟೆಂಟ್ ಟಾಪಿಕ್, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಬಂದುಬಿಟ್ಟು 25 ಅಂಕಗಳಿಗೆ ಇರುತ್ತೆ. ಆಯಿತಾ. ಸೊ ಯಾವ ಬುಕ್ಸ್ ಓದಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ. ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಜನರಲ್ ಇಂಗ್ಲೀಷ್ 12 ಮಾರ್ಕ್ಸಿಗಿರುತ್ತೆ. ಕಂಪ್ಯೂಟರ್ ಸಾಕ್ಷರತೆ ಬಂದುಬಿಟ್ಟು 13 ಮಾರ್ಕ್ಸಿಗಿರುತ್ತೆ. ಮೆಂಟಲ್ ಎಬಿಲಿಟಿ ಬಂದುಬಿಟ್ಟು 25 ಅಂಕಗಳಿಗೆ ಇರುತ್ತೆ. ಓಕೆನಾ. ಸೊ ಇಲ್ಲಿ ಜನರಲ್ ಇಂಗ್ಲೀಷ್ ಇದೆ, ಜನರಲ್ ಕನ್ನಡ ಇಲ್ಲ ಇಲ್ಲಿ. ಸೊ ಜನರಲ್ ಕನ್ನಡ ಬಂದುಬಿಟ್ಟು ನಮಗೆ GPSTRನಲ್ಲಿ ಇರುತ್ತೆ. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಸಾಮಾನ್ಯ ಜ್ಞಾನ ಅಂತ ಬಂದಾಗ ನಾನು ಸಜೆಸ್ಟ್ ಮಾಡೋ ಬೆಸ್ಟ್ ಬುಕ್ಸ್ ಬಂದುಬಿಟ್ಟು ನಿಮಗೆ ನೂತನ GK, ಚಾಣಕ್ಯ ಕರಿಯರ್ ಅಕಾಡೆಮಿ ಅವರ ಒಂದು ನೂತನ GK ಅಂತ ಇದೆ. ಸೊ 700ಇಂದ ಒಂದು 710 ಪುಟಗಳ ಒಂದು ಪುಸ್ತಕ ಆಗಿರುತ್ತೆ. ಅದನ್ನು ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾನಿದ್ದೆ, ಬಿಕಾಸ್ ಪರ್ಸ್ನಲಿ ನನಗಿಷ್ಟವಾಗಿರುವಂಥ ಬುಕ್ಕು, ನನಗಿಷ್ಟವಾಗಿರೋ ಬುಕ್ ಅನ್ನೋದಕ್ಕಿಂತ ಎಲ್ಲ ಟಾಪಿಕ್ಸ್ನ ಅಲ್ಲಿ ನೀಟಾಗಿ ಕವರ್ ಮಾಡಿದ್ದಾರೆ. ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಕಂಪ್ಯೂಟರ್ ಸೈನ್ಸು, ಆರೋಗ್ಯ ಮತ್ತು ಶಿಕ್ಷಣ ಆಗಿರ್ಬೋದು, ಮೌಲ್ಯ ಶಿಕ್ಷಣ ಆಗಿರಬಹುದು, ಎಲ್ಲವನ್ನು ಕೂಡ, ಆ್ಯಂಡ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು,
ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿಷಯಗಳನ್ನ ಕೂಡ ಆ ಬುಕ್ಕಲ್ಲಿ ನೀಟಾಗಿ ಕವರ್ ಮಾಡಿದ್ದಾರೆ. ಸೊ ಹಾಗಾಗಿ ಸಾಮಾನ್ಯ ಜ್ಞಾನಕ್ಕೆ ನೀವು ಆ ಒಂದು ಪುಸ್ತಕವನ್ನು ತೊಗೊಂಡ್ರೆ ಸಾಕು. ಆ್ಯಂಡ್ ಸಪ್ರೇಟಾಗಿ ನೀವು ಮ್ಯಾಗಝಿನ್ಸ್ಗಳನ್ನ ಓದಬೇಕಾಗುತ್ತೆ, ನ್ಯೂಸ್ ಪೇಪರ್ಸ್ಗಳನ್ನ ಓದಬೇಕಾಗುತ್ತೆ, ಸ್ಪರ್ಧಾ ಅರಿವು, ಸ್ಪರ್ಧಾ ವಿಜೇತ. ಸೊ ಈ ರೀತಿ ಹಲವಾರು ಮ್ಯಾಗಝಿನ್ಸ್ಗಳು ಇದ್ದಾವೆ. ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೋ, ನಿಮಗೆ ಯಾವುದು ಕಂಫರ್ಟೇಬಲ್ ಇದೆಯೋ ನೀವು ಅದನ್ನು ತೊಗೊಳ್ಬೋದು. ಸೊ ನನ್ನ ಪ್ರಕಾರ ಸ್ಪರ್ಧಾ ಅರಿವು ಮತ್ತು ಸ್ಪರ್ಧಾ ವಿಜೇತ ಏನಿದೆಯಲ್ಲ, ದ ಬೆಸ್ಟ್ ಮ್ಯಾಗಝಿನ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ನೀವು ಅದನ್ನು ರೆಫರ್ ಮಾಡ್ಬೋದು. ಓಕೆ. ಆ್ಯಂಡ್ ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವಪ್ಪನವರದ್ದು ಇದೆ, ಹಾಗೆಯೇ KM ಸುರೇಶ್ ಅವ್ರದ್ದು ಇದೆ. ಆ್ಯಂಡ್ ನಾನು ಸಜೆಸ್ಟ್ ಮಾಡೋದು, ಆ್ಯಂಡ್ CET ಅಂತಂದರೆ ಆಬ್ವಿಯಸ್ಲಿ ಕಾಂಪಿಟೇಷನ್ ತುಂಬ ಇರುತ್ತಲ್ವ. ಸೊ ಹಾಗಾಗಿ ನೀವು ವಾಮದೇವಪ್ಪನವರ ಬುಕ್ಕನ್ನು ನೀವು ಒಂದು 3-4 ಸಲ ಓದಿದರೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಸೊ ತುಂಬ ಜನ ಹೇಳ್ತಾರೆ ವಾಮದೇವಪ್ಪನವರ ಬುಕ್ಕು ಸ್ವಲ್ಪ ಕಷ್ಟ ಅಂತ. ಡೆಫಿನೆಟ್ಲಿ ಇಲ್ಲ. ಯಾವುದನ್ನು ನಾವು ಕಷ್ಟ ಅಂತ ಅಂದ್ಕೊಂಡು ಮೈಂಡಲ್ಲಿ ಫಿಕ್ಸ್ ಆಗಿ ಓದ್ತೀವಲ್ವ, ಸೊ ಅದು ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಸೊ ಎಲ್ರಿಗೂ ಕೂಡ ಓದೋದಕ್ಕೆ ಅನುಕೂಲ ಆಗುತ್ತೆ ಆ ಪುಸ್ತಕ. ಸೊ ಆಗಲ್ಲ ನನ್ನ ಕೈಯಲ್ಲಿ ಅನ್ನೋರು KM ಸುರೇಶ್ ಅವರ ಪುಸ್ತಕ ಇದೆ, ಆ ಪುಸ್ತಕನೂ ಕೂಡ ಓದ್ಬೋದು. ತುಂಬ ಈಸಿಯಾಗಿ ಅರ್ಥ ಮಾಡಿಸಿದ್ದಾರೆ. ಸೊ ನನ್ನ ಪ್ರಕಾರ ನಾವು CET ಎಕ್ಸಾಮ್ನ ಬರಿತಾ ಇರೋದ್ರಿಂದ ಸೊ ಕಾಂಪಿಟೇಷನ್ನು ಕೂಡ ಜಾಸ್ತಿ ಇರುತ್ತೆ, ಮತ್ತು ಡೆಪ್ತಾಗಿ ಎಲ್ಲ ವಿಷಯಗಳನ್ನ ಕವರ್ ಮಾಡಿರೋದ್ರಿಂದ ವಾಮದೇವಪ್ಪನವರ ಬುಕ್ಕು ಬೆಸ್ಟ್ ಬುಕ್ ಅಂತ ಅನಿಸುತ್ತೆ. ಆ್ಯಂಡ್ ಜನರಲ್ ಇಂಗ್ಲೀಷ್ ಅಂತ ಬಂದಾಗ 6th to 12th ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳ ಭಾಷಾಭ್ಯಾಸವನ್ನು ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಆ್ಯಂಡ್ ಕಂಪ್ಯೂಟರ್ ಸಾಕ್ಷರತೆ ಅಂತ ಬಂದಾಗ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋ ಪುಸ್ತಕ ಬಂದುಬಿಟ್ಟು ಗುರುರಾಜ್ ಬುಲ್ಬುಲೆ ಅವರ ಚಾಣಕ್ಯ ಕರಿಯರ್ ಅಕಾಡೆಮಿಯ ಒಂದು ಪುಸ್ತಕ. ಗುರುರಾಜ್ ಬುಲ್ಬುಲೆ ಅವರು ಬರೆದಿರ್ತಕ್ಕಂಥದ್ದು. ಅದು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಏನು ಕಂಪ್ಯೂಟರ್ ಎಕ್ಸಾಮ್ಸ್ ಆಗಿರುತ್ತಲ್ಲ, ಸೊ ಆ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದ್ದಂತಹ ಕೆಲವೊಂದು ಕ್ವೆಶನ್ಸ್ಗಳನ್ನು ಕವರ್ ಮಾಡಿದ್ದಾರೆ. ಮತ್ತು ಏನು 10 ಚಾಪ್ಟರ್ಸ್ ಇದೆ, ಅದರಲ್ಲಿ ಇರೋದೇ 10 ಚಾಪ್ಟರ್ಸ್ಗಳು. MS ವರ್ಡು, ಪವರ್ ಪಾಯಿಂಟ್ ಆಗಿರ್ಬೋದು, ನುಡಿ ಸಾಫ್ಟ್ವೇರ್ ಆಗಿರ್ಬೋದು, ಸೊ ICT, ಸೊ ಎಲ್ಲವನ್ನು ಕೂಡ ಕವರ್ ಮಾಡಿದ್ದಾರೆ. ಆ ಬುಕ್ನ ಪರ್ಚೇಸ್ ಮಾಡಿ. ಏನು ಗುರುರಾಜ ಬುಲ್ಬುಲೆ ಅವ್ರದ್ದು ಕಂಪ್ಯೂಟರ್ ಪುಸ್ತಕ. ಓಕೆ. ಆ್ಯಂಡ್ ನೆಕ್ಸ್ಟು ಮೆಂಟಲ್ ಎಬಿಲಿಟಿ, ಅದನ್ನು ಕೂಡ ಗುರುರಾಜ್ ಬುಲ್ಬುಲೆ ಅವ್ರದ್ದೇ ನಾನು ಸಜೆಸ್ಟ್ ಮಾಡ್ತೀನಿ. ಮೆಂಟಲ್ ಎಬಿಲಿಟಿ ಹಾಗೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳಲ್ಲೂ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಇದಿಷ್ಟು ಏನು ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ. ಪೇಪರ್ 1ಗೆ ಇಷ್ಟೆಲ್ಲ ಪುಸ್ತಕಗಳನ್ನ ಓದ್ಬೋದು. ಆಮೇಲೆ ಸೆಕೆಂಡ್ ಪೇಪರ್ ಬಂದುಬಿಟ್ಟು ನಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ, ನಮ್ಮ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಸೈನ್ಸ್ ಟೀಚರ್ಸ್ಗೆ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸ್ಟಡೀಸ್, ಹೀಗೆ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ನಾನು ಈ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಪುಸ್ತಕ ಬೆಸ್ಟ್ ಅಂತ ಕೇಳಿದರೆ ನಾನು ಹೇಳೋದಿಷ್ಟೇ, 6ನೇ ಕ್ಲಾಸಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ ತನಕ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂತಹ ಪುಸ್ತಕ. ಯಾಕೆ ಅಂತ ಹೇಳಿದರೆ 98% ಕ್ವೆಶನ್ಸು ಅದರಿಂದನೇ ಕವರ್ ಆಗಿರುತ್ತೆ. ಯಾಕೆಂದರೆ ನಾನು 2 ಸಲ TET ಬರ್ತಿದ್ದೀನಿ. ನಾನು 2 ಸಲ TETನಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ನ ತೊಗೊಂಡು ಕ್ಲಿಯರ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಬಂದಂತಹ ಪ್ರಶ್ನೆಗಳು ಯಾವ ಥರ ತಿರುಗಿಸಿ ಮುರುಗಿಸಿ ಕೇಳಿದ್ರು ಆ ಟೆಕ್ಸ್ಟ್ ಬುಕ್ಸಿಂದನೇ ಕೇಳಬೇಕು. ಸೊ ಹಾಗಾಗಿ ನಿಮಗೆ ಅನುಕೂಲ ಇತ್ತು ಅಂತಂದರೆ ನಾವು ಆ ಟೆಕ್ಸ್ಟ್ ಬುಕ್ಸ್ಗಳನ್ನ ಓದಿ ಮುಗಿಸಿ ಆಗಿದೆ, ಇನ್ನು ಅಡ್ವಾನ್ಸ್ಡಾಗಿ ನಾನು ಓದಬೇಕು ಅಂದರೆ ನೀವು ಬೇರೆ ಬೇರೆ ಆಥರ್ಸ್ ಬುಕ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಆದರೆ ನನಗೆ ಗೌರ್ಮೆಂಟ್ ಬುಕ್ಸ್ನೇ ನಾನು ಓದ್ತೀನಿ ಅನ್ನೋದಾದರೆ ನೀವು 6ನೇ ಕ್ಲಾಸಿಂದ 12ನೇ ತರಗತಿ ತನಕ ನೀವು ಕರ್ನಾಟಕ ಸರ್ಕಾರ ಪಠ್ಯಪುಸ್ತಕಗಳನ್ನು ಓದ್ಬೋದು. ಓಕೆ. ಆ್ಯಂಡ್ ನಮ್ಮ ಹತ್ರ ಟೆಕ್ಸ್ಟ್ ಬುಕ್ಸ್ ಇಲ್ಲ, ನಮಗೆ ಸ್ಕೂಲ್ಗೆ ಹೋಗಿ ಮಕ್ಕಳ ಹತ್ರ ಕೇಳೋಕ್ಕಾಗಲ್ಲ. ಬೇರೆ ಆಪ್ಷನ್ ಏನಿದೆ ಅಂತಂದರೆ ನಾನು ಇದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋನ ಮಾಡಿದ್ದೆ. ಇಲ್ಲ ಅಂತಂದರೆ ನಾನು ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಆ ಲಿಂಕ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಎಲ್ಲ ಥರ ಟೆಕ್ಸ್ಟ್ ಬುಕ್ಸ್ ನಿಮಗೆ ಸಿಗುತ್ತೆ. ಓಕೆ. ಸೊ 6ನೇ ಕ್ಲಾಸಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಒಂದು ವೆಬ್ಸೈಟ್ ಇದೆ. ಓಕೆ. ಕರ್ನಾಟಕ ಪರಿಷ್ಕೃತ ಪಠ್ಯಪುಸ್ತಕ ಸಂಘ ಅಂತ. ಅಲ್ಲಿ ನಿಮಗೆ 6th ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಇದೆ, ಬಟ್ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ದು ಬೇಡ, 6th ಇಂದ 10th ವರೆಗೂ ಬೇಕು. ಕನ್ನಡ ಮೀಡಿಯಮು ಇದೆ, ಇಂಗ್ಲೀಷ್ ಮೀಡಿಯಮು ಇದೆ, ಉರ್ದು, ತಮಿಳ್ ಎಲ್ಲ ಮಾಧ್ಯಮದ ಪುಸ್ತಕಗಳು ಸಿಗುತ್ತೆ ಅಲ್ಲಿ. ಓಕೆ. ಪಾರ್ಟ್ 1, ಪಾರ್ಟ್ 2. ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿಗೆ ನೀವು ಹೋದರೆ ನಿಮಗೆ ಫಸ್ಟ್ PUC, ಸೆಕೆಂಡ್ PUC ಎಲ್ಲ ಪುಸ್ತಕಗಳು ಕೂಡ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನೀವು ಬೋಧನಾಶಾಸ್ತ್ರ, ನಿಮ್ಮದೇ ಒಂದು ಸಬ್ಜೆಕ್ಟ್ನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪುಸ್ತಕಗಳನ್ನ ರೆಫರ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಏನು ಪೇಪರ್ 2 100 ಮಾರ್ಕ್ಸಿಗೆ ಅಂತ ಹೇಳಿದೆ ಅಲ್ಲ, ಸೊ ಈ 100 ಮಾರ್ಕ್ಸಲ್ಲಿ 80 ಮಾರ್ಕ್ಸ್ ಬಂದುಬಿಟ್ಟು ನಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ 80 ಮಾರ್ಕ್ಸ್ಗೆ. ಇನ್ನು 20 ಅಂಕಗಳಿಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಪ್ರಶ್ನೆಗಳು ಇರೋ ಅಂಥದ್ದು. ಸೊ ಇದು ಏನಪ್ಪ ಅಂತ ಹೇಳಿದ್ರೆ HSTRಗೆ ಸಂಬಂಧಪಟ್ಟ ಹಾಗೆ ಪೇಪರ್ 1, ಪೇಪರ್ 2 ಏನೇನೆಲ್ಲ ಓದ್ಕೋಬೇಕು ಅನ್ನೋದು ಅರ್ಥ ಆಯ್ತಾ. ಆ್ಯಂಡ್ ನೆಕ್ಸ್ಟು ಆಯ್ಕೆ ವಿಧಾನ ಹೇಗಿರುತ್ತೆ. ಸೊ ನಾನು ತಾನೇ ಹೇಳಿದ್ದೆ, ಇಷ್ಟು ದಿನ ನಾವು 90:10 ಇದರಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇದೇನಾಗಿದೆ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು 85 ಮಾರ್ಕ್ಸನ್ನು 85% ತೊಗೊಳ್ತಾರೆ. ಓಕೆ. ಏನು CET ಬರೀತೀರಲ್ಲ,
ಸೊ ಅದು ಬಂದುಬಿಟ್ಟು 85% ಇರುತ್ತೆ. ಆ್ಯಂಡ್ ಪದವಿಯಲ್ಲಿ ನೀವು ಎಷ್ಟು ಸ್ಕೋರನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ 13% ಪದವಿ ಡಿಗ್ರಿ ಅಂದರೆ BA, BSc ಇನ್ನಿತರ ಯಾವುದೇ ಒಂದು ಡಿಗ್ರಿನಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಅದು 13% ಅಷ್ಟು ತೊಗೊಳ್ತಾರೆ. ಆ್ಯಂಡ್ ಇನ್ನು ಉಳಿದಂತೆ BEd ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳಲ್ಲಿ ನೀವೇನು ಮಾರ್ಕ್ಸ್ ಸ್ಕೋರ್ ಮಾಡಿರ್ತೀರ ಅದರಲ್ಲಿ ಜಸ್ಟ್ 2% ಮಾತ್ರ ತೊಗೊಳ್ತಾರೆ. ಸೊ ಈ ಒಂದು ಇದರ ಮೇಲೆ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ಕೊಳ್ಳುವಂಥದ್ದು ಆಯಿತಾ. ಆ್ಯಂಡ್ ದೆನ್ ನೆಕ್ಸ್ಟು ಇನ್ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಸೊ ಬೆಸ್ಟ್ ಬುಕ್ಸು ಆಯಿತು, ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳೋದು ಅಂತಲೂ ಆಯಿತು. ಆ್ಯಂಡ್ ಪೇಪರ್ 1 ಪೇಪರ್ 2 ಬಗ್ಗೆನೂ ಆಯಿತು. ಆ್ಯಂಡ್ ವಯೋಮಿತಿ, ಸೊ ಆಬ್ವಿಯಸ್ಲಿ 3 ವರ್ಷಗಳ ಕಾಲ ಯಾವುದೇ ಒಂದು ನೇಮಕಾತಿ ಆಗಿಲ್ಲದೆ ಇರೋದ್ರಿಂದ ಬಹಳಷ್ಟು ಸ್ಪರ್ಧಾರ್ಥಿಗಳ ಒಂದು ಏಜ್ ಕೂಡ ಕ್ರಾಸ್ ಆಗ್ತಾ ಇದೆ ಅನ್ನೋದು ಒಂದು ಯೋಚನೆ ಇತ್ತು. ಸೊ ಇವಾಗ PC ನೋಟಿಫಿಕೇಷನ್ ಏನಾಯಿತು, ಸೊ ಅದರಲ್ಲಿ ವಯೋಮಿತಿ ಸಡಿಲಿಕೆ ಮಾಡಿದರು 5 ಇಯರ್ಸು. ಸೊ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಯಾವುದೇ ಒಂದು ಎಕ್ಸಾಮ್ಸ್ ಬಂದರೂ ಕೂಡ ಅದರಲ್ಲಿ 5 ಇಯರ್ಸ್ ಆರ್ 6 ಇಯರ್ಸ್ ನಮಗೆ ವಯೋಮಿತಿ ಸಡಿಲಿಕೆ ಇರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಸೊ ಅದರ ಬಗ್ಗೆ ವರಿ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನಿಮಗೆ HSTR ಪರೀಕ್ಷೆ ಬಗ್ಗೆ ಯಾವುದೇ ಒಂದು ಡೌಟ್ಸ್ ಇದ್ರೂ ಕೂಡ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.